ಗ್ರಾಮ ಪಂಚಾಯಿತಿಯ ಸುಂದರ್ ನಗರದ 31/1ರಲ್ಲಿ ಅರಣ್ಯ ಇಲಾಖೆಯವರು ದಬ್ಬಾಳಿಕೆ ನಡೆಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸುಂದರ್ ನಗರ 31/1ರಲ್ಲಿ ದೇವಸ್ಥಾನಕ್ಕೆ ಎಂದು ಕಾಯ್ದಿರಿಸಿದ ಜಾಗದ ಬೇಲಿಯನ್ನು ಅರಣ್ಯ ಇಲಾಖೆಯವರು ತೆರವುಗೊಳಿಸಿದ್ದಾರೆ ಎಂದು ಆರೋಪಿಸಿರುವ ಗ್ರಾಮಸ್ಥರು ಈ ಬಗ್ಗೆ ಸಂಬಂಧಿಸಿದವರು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಹಿಂದೆ ಸರ್ವೆ ನಂಬರ್ 31 ಈಗ 31/1 ಆಗಿದೆ. ಸ್ಥಳದಲ್ಲಿ ನೂರಾರು ಕುಟುಂಬಗಳು ಹಲವು ದಶಕಗಳಿಂದ ವಾಸವಿದ್ದು ಅರಣ್ಯ ಇಲಾಖೆಯವರು ಇದೀಗ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದಾರೆ ಎಂದು ಸಂಬಂಧಿಸಿದವರು ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಮಂಗಳೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಕೆ.ಬಿ. ಶಂಸುದ್ದೀನ್ ಮಾತನಾಡಿ, ಸುಂದರ್ ನಗರದ ಸರ್ವೆ ನಂಬರ್ 31/1ರಲ್ಲಿ ನೂರಾರು ಕುಟುಂಬಗಳು 4-5 ದಶಕಗಳಿಂದ ವಾಸವಿದ್ದಾರೆ. ಇದೀಗ ದಿಢೀರನೆ ಅರಣ್ಯ ಇಲಾಖೆಯವರು ಬಂದು ಬೇಲಿ ತೆರವುಗೊಳಿಸುವುದು ಸರಿಯಲ್ಲ. ಈ ಬಗ್ಗೆ ಶಾಸಕರ ಗಮನಕ್ಕೆ ತರಲಾಗುವುದು ಎಂದರು. ಸರ್ವೆ ನಂಬರ್ 31/1ರಲ್ಲಿ ಈಗಾಗಲೇ ಅರಣ್ಯ ಇಲಾಖೆಯಿಂದ ನಡೆದಿರುವ ದಬ್ಬಾಳಿಕೆ ಬಗ್ಗೆ ಈಗಾಗಲೇ ಶಾಸಕರಿಗೆ ತಿಳಿಸಲಾಗಿದೆ. ಅವರಿಗೂ ಕೂಡ ಈ ಹಿಂದೆ ಹಕ್ಕುಪತ್ರ ಸಾರ್ವಜನಿಕರಿಗೆ ನೀಡಬೇಕು ಅಂತೇಳಿ ಹಲವು ಬಾರಿ ಮನವಿಯನ್ನು ಕೂಡ ಮಾಡಿದ್ದೆ. ಅದೇ ರೀತಿ ಆಲ್ರೆಡಿ ಏನು ಸರ್ವೆ ನಂಬರ್ 31/1ರಲ್ಲಿರೋ ವಿಚಾರ ಅವರಿಗೆ ತಿಳಿದಿದೆ. ಇವತ್ತು ನಡೆದಿರುವ ಘಟನೆ ಬಗ್ಗೆಯೂ ವಿವರಿಸಿರುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಅರಣ್ಯ ಇಲಾಖೆ ವಿರುದ್ಧ ಈ ರೀತಿ ಅವರು ತೊಂದರೆ ಕೊಡ್ತಿದ್ದಾರೆ ಅಂತ ಅವ್ರಿಗೊಂದು ಮನವಿ ಪತ್ರ ಕೂಡ ಶಾಸಕರಿಗೆ ಕೊಡ್ತಾ ಇದ್ದೀವಿ. ಶಾಸಕರು ಕೂಡ ಈ ವಿಚಾರವಾಗಿ ಪರಿಶೀಲನೆ ನಡೆಸಿ ಸಾರ್ವಜನಿಕರಿಗೆ ತೊಂದರೆ ಆಗದಿರೋ ರೀತಿ ನೋಡ್ಕೊಳ್ಬೇಕು ಅಂತ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಅರಣ್ಯ ಇಲಾಖೆಯಿಂದ ಮತ್ತೆ ಇಂಥ ಘಟನೆ ಮರುಕಳಿಸಿದ್ದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಅವರು ತಿಳಿಸಿದರು. 31/1ರಲ್ಲಿ ಅರಣ್ಯ ಇಲಾಖೆ ಬಂದು ದಬ್ಬಾಳಿಕೆ ಮಾಡಿದೆ. ಏನಂತ ಹೇಳಿದ್ರೆ ಇಲ್ಲಿ ಹಲವು 4-5 ದಶಕಗಳಿಂದ ಹಲವಾರು ಕುಟುಂಬಗಳು ವಾಸವಿದ್ದಾರೆ. ಈಗ ಇತ್ತೀಚೆಗೆ 2005ರಲ್ಲಿ ಇದನ್ನು CND ಲ್ಯಾಂಡ್ ಅಂತ ಬೇರೆ ಮಾಡಿದ್ದಾರೆ. ಅದಕ್ಕೂ ಮುಂಚೆ 1 ಎಕರೆಯನ್ನು ಗುರುತು ಮಾಡಿ RTC ಕೂಡ ಕೊಟ್ಟಿದ್ದಾರೆ. ಇವತ್ತು ದಿಢೀರಾಗಿ ಅರಣ್ಯ ಇಲಾಖೆಯವರು ಬಂದುಬಿಟ್ಟು ಬೇಲಿನೆಲ್ಲ ತೆರವುಗೊಳಿಸಿದ್ದಾರೆ. ಇದನ್ನು ನಾವು ಶಕ್ತವಾಗಿ ಖಂಡಿಸ್ತಾ ಇದ್ದೀವಿ. ಸಾರ್ವಜನಿಕರ ಜಾಗ ಏನಿದೆ ಅದು ಅವ್ರಿಗೆ ಬಿಟ್ಕೊಡ್ಬೇಕು. ಇದಕ್ಕೆ ದಿಢೀರನೆ ಬಂದ್ಬಿಟ್ಟು ಈ ರೀತಿ ತೊಂದರೆ ಕೊಡೋದು ಸರಿಯಲ್ಲ. ಇಲ್ಲದಿದ್ದ ಪಕ್ಷದಲ್ಲಿ ಅರಣ್ಯ ಇಲಾಖೆ ಮುಂಭಾಗ ನಾವು ಪ್ರತಿಭಟನೆ ಮಾಡ್ತೀವಿ. ಇದನ್ನು ಈ ರೀತಿ ಮತ್ತೆ ಮುಂದುವರಿಸಿದ್ರೆ ಇದರ ವಿರುದ್ಧವಾಗಿ ಉಗ್ರವಾದ ಹೋರಾಟವನ್ನು ನಡೆಸ್ತೀವಿ ಅಂತ ಹೇಳಿ. ಸ್ಥಳೀಯ ಗ್ರಾಮಸ್ಥರಾದ ಅಣ್ಣಯ್ಯ ಹಾಗೂ ಸುಕುಮಾರ್ ಮಾತನಾಡಿ, ಸರ್ವೆ ನಂಬರ್ 31/1ರಲ್ಲಿ ಕಳೆದ 40 ವರ್ಷಗಳಿಂದ ಗ್ರಾಮಸ್ಥರು ವಾಸವಾಗಿದ್ದಾರೆ. ಇದೀಗ ಅರಣ್ಯ ಇಲಾಖೆಯ ಜಾಗ ಎಂದು ಗ್ರಾಮಸ್ಥರಿಗೆ ತೊಂದರೆ ನೀಡುತ್ತಿದ್ದಾರೆ. ಇದು ಮುಂದುವರಿದಲ್ಲಿ ಅರಣ್ಯ ಇಲಾಖೆಯ ಮುಂಭಾಗ ಪ್ರತಿಭಟನೆ ನಡೆಸಲಾಗುವುದು ಎಂದು ಅವರು ತಿಳಿಸಿದರು. ನಮಸ್ಕಾರ, ನಮ್ಮ ಹೆಸರು ಸುಕುಮಾರ್ ಅಂತ. ನಾವಿಲ್ಲಿ 30-45 ವರ್ಷದಿಂದ ವಾಸ ಮಾಡಿಕೊಂಡು ಇಲ್ಲಿ ಜಮೀನಲ್ಲಿ ಕೃಷಿ ಮಾಡಿಕೊಂಡು ಬದುಕ್ತಾ ಇದ್ದೀವಿ. ಈ ಸರ್ವೆ ನಂಬರ್ ಬಂದು ಹಳೇದು ಬಂದು 31 ಇದ್ದು, ಈಗ 31/1 ಮಾಡಿದ್ದಾರೆ. ಇಲ್ಲಿ ಏನು ಅಂತ ಹೇಳಿದ್ರೆ ಇಷ್ಟು ವರ್ಷಗಳಿಂದ ನಾವು ಯಾರು ಏನೂ ತೊಂದರೆ ಕೊಟ್ಟಿತ್ತಿಲ್ಲ. ಇತ್ತೀಚಿನ ಒಂದು 3-4 ವರ್ಷಗಳಿಂದ ಇಲ್ಲಿ ಬಂದುಬಿಟ್ಟು ಅರಣ್ಯ ಇಲಾಖೆ ಒಂದು ನಮಗೆ ಭಾರಿ ತೊಂದರೆ ಕೊಡ್ತಿದ್ದಾರೆ. ಈಗ ನಾವು ಊರೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಒಂದು ದೇವಸ್ಥಾನಕ್ಕಂತ ಸ್ವಲ್ಪ ಜಾಗವನ್ನು ಬಿಡಿಸಿಟ್ಟಿದ್ದು. ಆ ಜಾಗದಲ್ಲಿ ಬಂದ್ಬಿಟ್ಟು ಇವತ್ತು ಬಂದ್ಬಿಟ್ಟು ಏನು ಮಾಡಿದ್ದಾರೆ, ಬಂದ್ಬಿಟ್ಟು ಅರಣ್ಯ ಇಲಾಖೆಯವರೆಲ್ಲ ಬಂದು ಸಿಬ್ಬಂದಿಗಳು ಬಂದುಬಿಟ್ಟು ನಮಗೆ ಕಾಣುವಂಥ ಈ ಬೇಲಿಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ನಮ್ಮನ್ನು ಭಾರಿ ಇದು ಮಾಡಿದ್ದಾರೆ. ಆದ್ದರಿಂದ ದಯವಿಟ್ಟು ಸಚಿವರಾಗಲಿ ಸರ್ಕಾರಕ್ಕೂ ನಾವು ಮನವಿ ಮಾಡ್ತಿದ್ದೀವಿ. ನಾವು ಹಲವಾರು ವರ್ಷಗಳಿಂದ ಈ ಬೇಡಿಕೆಯನ್ನು ಇಟ್ಟಿದ್ದೀವಿ. ಇದ್ರ ಮುಂದೆ ಸ್ಟ್ರೈಕು ಸತ ಮಾಡಿದ್ದೀವಿ. ಹಿಂಗೆ ಬಂದ್ಬಿಟ್ಟು ನಮ್ಮೆಲ್ಲ ಬಂದ್ಬಿಟ್ಟು ತೊಂದರೆ ಕೊಡ್ತಿದ್ದಾರೆ. ದಯವಿಟ್ಟು ನಮಗೆ CND ಕ್ಯಾನ್ಸಲ್ ಮಾಡಿಬಿಟ್ಟು ನಮಗೆ ಪೈಸಾರಿ ಮಾಡಿಬಿಟ್ಟು ಸಾರ್ವಜನಿಕರಿಗೆ ಇದರಲ್ಲಿ ಬದುಕೋಕ್ಕೆ ಕೃಷಿ ಮಾಡಿ ಬದುಕೋಂಥ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಇತ್ತೀಚೆಗೆ ಫಾರೆಸ್ಟ್ ಅವ್ರು ಬಂದು ಗಲಾಟೆಯಿಂದ ಇಲ್ಲಿ ಇರೋರು ಏನು ಮಾಡಿದ್ದಾರೆ ಅಂತ ಎದುರ್ಕೊಂಡು ಅಲ್ಪ ಸ್ವಲ್ಪ ಹೊಟ್ಟೆಪಾಡಿಗಾಗಿ ಸ್ವಲ್ಪ ಜಾಗಗಳನ್ನು ಅವ್ರಿಗೆ ಕೊಟ್ಬಿಟ್ಟು ಇವ್ರು ಎದುರ್ಕೊಂಡು ವ್ಯವಸಾಯ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಕಾರಣದಿಂದ ಈ ಥರ ಮಾಡಿದ್ದಾರೆ. ಈ ಇಂಡಸ್ಟ್ರಿಯಲ್ಲಿ ಹೋಗಿದ್ದ ಜಾಗದವ್ರನ್ನ ತಂದ್ಬಿಟ್ಟು ಇಲ್ಲಿ ಕೂರಿಸ್ಬಿಟ್ಟು ಇಲ್ಲಿ ರಾಜ್ಯಗಳಿಂದ 1 ಎಕರೆ ಬಿಡಿಸಿಬಿಟ್ಟು ಎಲ್ಲರಿಗೂ ಸಪ್ರೇಟ್ ಮಾಡಿ ಕೊಟ್ಟಿದ್ದರು. ಅದಾದ ನಂತರ 2005ರಲ್ಲಿ CND ಮಾಡಿದ್ದಾರೆ ಈ ಜಾಗಕ್ಕೆ. ಈಗ ಬಂದು ಫಾರೆಸ್ಟ್ ಅವರು ಬಂದು ಅರಣ್ಯ ಇಲಾಖೆ ಬಂದು ನಮಗೆ ಭಾರಿ ತೊಂದರೆ ಕೊಡ್ತಿದ್ದಾರೆ. ದಯವಿಟ್ಟು ಸರ್ಕಾರಕ್ಕೂ ಹಾಗೂ ಶಾಸಕರಿಗೂ ನಾವು ಮನವಿ ಮಾಡ್ತಾಯಿದ್ದೀವಿ. ದಯವಿಟ್ಟು ನಾವು ಇಲ್ಲ ಅಂತ ಎಲ್ಲ ಗರೀಬರೇ ಇಲ್ಲ, ಎಲ್ಲ BPL ಕಾರ್ಡಲ್ಲೇ ಇರೋರು.
ಅದರಿಂದ ದಯವಿಟ್ಟು ತಾವುಗಳು ಇದನ್ನು ನೋಡಿ ನಮಗೆ ನ್ಯಾಯ ದೊರಕಿಸ್ಕೊಡುವಾಗೆ ತಮ್ಮಲ್ಲಿ ವಿನಮ್ರತೆಯಾಗಿ ಕೇಳ್ಕೊಳ್ತೀವಿ. ಇಲ್ಲೋ ಜಾಗ ಉಂಟು. ನಿಂಗರಾಜಪ್ಪ ಇದ್ದ ಸ್ಕೀಮಲ್ಲಿ ಕಾಲೇಜ್ಗೆ ಹೋದವ್ರಿಗೆ ಮತ್ತು ಫೈರ್ ಇಂಜಿನ್ಗೆ ಹೋದವ್ರಿಗೆ ಇಲ್ಲಿ 2 ಎಕರೆ ಮಾಡ್ಕೊಂಡಿದ್ದವ್ರಿಗೂ ಎಲ್ಲರಿಗೂ ಜಾಗ ಕಿತ್ಕೊಂಡು 1 ಎಕರೆ ಪೀಸ್ ಮಾಡಿ ಸ್ಕೆಚ್ ಮಾಡಿ ಕೊಟ್ಟಿದ್ದಾರೆ. ನಾವು ಆ ಕಾಲದಿಂದಲೂ ನಾವು ಇಲ್ಲಿ ಮನೆ ಕಟ್ಕೊಂಡು ಕೂತಿದ್ದೀವಿ. ಸ್ಕೆಚ್ ಮಾಡಿ ಕೊಟ್ಟಾದಮೇಲೆ ಇವರು C&D ಲ್ಯಾಂಡ್ ಸೇರಿಸ್ಕೊಂಡಿದ್ದಾರೆ. ಇದನ್ನು ಹಾಲಿ ಬಂದು ನೀವೇ ಪರಿಶೋಧನೆ ಮಾಡಿ, ರೆವಿನ್ಯೂ ಇಲಾಖೆಯಿಂದ ಅಧಿಕಾರಿಗಳು ಬಂದು ಪರಿಶೋಧನೆ ಮಾಡಿ ಜನಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಇಲ್ಲಿ ಕೂತಂಥ ಜಾಗದವ್ರಿಗೆ ಸರ್ವೆ ಮಾಡಿದ ಪ್ರಕಾರ 1 ಎಕರೆನ ಬಿಡಿಸ್ಕೊಡ್ಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಸ್ಥಳೀಯ ನಿವಾಸಿ ಕಲ್ಪನೆ ಮಾತನಾಡಿ, ಹಲವಾರು ವರ್ಷಗಳಿಂದ ಇಲ್ಲಿ ಕೃಷಿ ಹಾಗೂ ಇನ್ನಿತರ ಚಟುವಟಿಕೆಗಳನ್ನು ಮಾಡಿ ಜೀವನ ಸಾಗಿಸುತ್ತಿದ್ದೇವೆ. ಅರಣ್ಯ ಇಲಾಖೆಯವರು ನಮಗೆ ತೊಂದರೆ ನೀಡಬಾರದು ಎಂದಿದ್ದಾರೆ. ನಾವು ಇಲ್ಲಿ 30-40 ವರ್ಷದಿಂದ ಜೀವನ ಮಾಡ್ತಾ ಇದ್ದೀವಿ. ಎಲ್ಲರೂ ಬಡವರು, ಕೃಷಿಗಾಗಿ ಬದುಕ್ತಾ ಇದ್ದೀವಿ ಮತ್ತು ಕೂಲಿಗಾಗಿ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಅರಣ್ಯ ಇಲಾಖೆಯವರು ಬಂದ್ಬಿಟ್ಟು ಇಲ್ಲಿ ಅರಣ್ಯಗೆ ಸೇರಿರೋದು ಜಾಗ ನೀವು ಬಿಟ್ಟು ಹೋಗಬೇಕು ಅಂತ ಇದು ಮಾಡ್ತಿದ್ದಾರೆ, ದಬ್ಬಾಳಿಕೆ ಮಾಡಿದ್ದಾರೆ. ಇದರಿಂದ ನಮಗೆ ಒಂದು ಮುಕ್ತಿ ಸಿಗಬೇಕು, ಅದನ್ನು ನೀವು ಸರಿ ಮಾಡಿಕೊಡಿ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ರಮೇಶ್, ಗುರೀಶ್ ಕುಮಾರ್, ಮಹದೇವಮ್ಮ, ಸುಶೀಲ, ನಾಗಿ, ಪಲ್ಲವಿ ಹಾಗೂ ಇನ್ನಿತರರು ಹಾಜರಿದ್ದರು.